ನೀರ್ ಮನೆಯಿಂದ ಯಾಕೆ ತಂದೆ ಇದ ಅಕ್ಕೆ ನಿನ್ಗೆ ಹೊಡಿಯೋದು ನಾಯಿ ಹೊಡಿಯೋದ್ರಲ್ಲಿ. ಬಾ ಬೇಗ ಅಕ್ಕೆ ಅಂಗಡಿಗೆ ಹೋಗುವೆ. ನಿನ್ 3 ಉಗ್ರವೇ ಕಟ್ ಮಾಡ್ಕೊಡ್ತೀನಿ ಬಾ. ಹೊಡಿ ಹಂಗಾರೆ ನಿನ್ ಹೊಡಿಯಕೆಯ. ಬಾ ಬೇಗ. ಕೋಲ್ ಕಟ್ ಮಾಡನೆ. ಕೋಲ್ಗೆ ಉಗ್ರ ಇರಲ್ಲ, ಕೋಲ್ ಮುರಿದಾಕ್ಬೇಕಷ್ಟೇ. ಮುರಿದ್ಬಿಡನೆ ಮತ್ತೆ. ಬಾ ಬಾಯಿ ಮೂರು. ನಿನ್ ನಾಯಿಗೆ ಉದ್ದು ಕೊಡಿಯಕ್ಕೆ ಹಿಂಗ ಆಗಲ್ವಲ್ಲ. ಇದ್ರಲ್ಲಿ ನಾಯಿ ಎದೆ ಅನ್ಕೋ. ನಿನ್ ಹತ್ರ ಹಿಂಗ ಎಟ್ಸ್ ಹೊಡಿಬೇಕಲ್ಲ ನೀನು. ಹೊಡಿಯಕ್ ಆಗಲ್ಲ ತಾನೇ, ತುಂಡಾಗೋದ್ರೆ. ಬಾ ಅದಕ್ಕೆ. ಅಟ್ಕೋದೇ ಹಿಂಗೆ ನಾಯಿ ಆಮೇಲೆ ಕುಂಡಕ್ಕಿದೆಯಲ್ಲ ಅದಕ್ಕೆ. ಉದ್ದ ಆದ್ರೆ ಜಾಸ್ತಿ ಉದ್ದ ಐತಿಯಲ್ಲ ಅವಾಗ ತುಂಡಕ್ಕೋಲಾದ್ರೆ ಸರಿ ಹೋಗುತ್ತೆ. ಜಶಮ್ಮ ಕೇಳ್ತಂತೆ ಯಗಣ, ಇದು ಮೊಟ್ಟೆನ ಇದು ಮಾಡಿಕೊಡು ನನಗೆ, ಬಿಡಿಸ್ಕೊಂಡು ಕೊಡಮ್ಮ ಅಂತ. ಅದಂತಂತೆ ಅದು ಮೊಟ್ಟೆ ಬಿಡಿಸ್ಕೊಡಲ್ಲ, ನಿಂಗೆ ಗಂಟ್ಲು ಸಿಕ್ಕಾಕೊಂಡ್ಬಿಡ್ತದೆ, ಹಂಗೆ ತಿನ್ನು ಪಾಪು ಅಂತ ಹೇಳ್ತಂತೆ ಯಗಣಕ್ಕೆ. ಅದಕ್ಕೆ ಏನಾದ್ರು ಗೊತ್ತೇನಪ್ಪ, ಅಲ್ಲಿ ಈರುಳ್ಳಿ ಬದನೆಕಾಯಿ ಎಲ್ಲ ಹಾಕಿದೀವಲ್ಲ ಇದೆಲ್ಲ ತಿಂತೀವಿ ನಾವು. ಬೇಡ ಅಂತ ನಾನು ಹೇಳಿದೆ ಬೇಡ ತಿನ್ಬೇಡ, ನಮ್ಮ ಟೆಸ್ಟ್ ನೋಡಿದೆ ಆಮೇಲೆ ಹೇಳ್ತಾಳೆ ಅಂತ ಕೇಳಿದೆ ನಾನು. ಅದು ಹೇಳಿದ ಮಾತನ್ನೇ ಕೇಳಿಲ್ಲ. ಅಲ್ಲಿ ಬದನೆಕಾಯಿ. ಬಾಯ್ ಅಮ್ಮಂಗೆ. ಬಾಯ್. ಸೊ ಗೈಸ್, ನನ್ನ ಮಗಳನ್ನ ರೆಡಿ ಮಾಡಿ ಅಂಗನವಾಡಿಗೆ ಕಳ್ಸೋಷ್ಟರಲ್ಲಿ ನನಗೆ ನಮ್ಮ ಅಮ್ಮಂಗೆ ಇಬ್ರಿಗೂ ಸುಸ್ತಾಗೋಗಿರುತ್ತೆ. ಅಷ್ಟು ಕಾಟ ಕೊಟ್ಟಿರ್ತಾಳೆ ಅವಳು. ಒಂದು ಕಡೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಳಲ್ಲ, ಏನಿಲ್ಲ. ಒಂದು ಉಗುರು ಕಟ್ ಮಾಡಿಸ್ಕೊಳ್ಳೋಷ್ಟರಲ್ಲೇ ಅವಳು ಒಂದು ಅರ್ಧ ಗಂಟೆ ತಗೋತಾಳೆ. ಅಷ್ಟು ಟಾರ್ಚರ್ ಕೊಡ್ತಿರ್ತಾಳೆ ಅಂಗನವಾಡಿಗೆ ಹೋಗೋಷ್ಟರಲ್ಲಿ. ಸೊ ಅವಳು ಅಂಗನವಾಡಿಗೆ ಇವತ್ತು ಹೋಗೋಷ್ಟರಲ್ಲಿ ಟೈಮು 11 ಗಂಟೆ ಆಗಿತ್ತು. ಉಗುರನ್ನೆಲ್ಲ ಕುತ್ಕೊಂಡು ನೀಟಾಗೆ ಕಟ್ ಮಾಡಿಸ್ಕೊಂಡ್ಳು. ಇನ್ನೊಂದು 3 ಉಗುರು ಕಟ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಎಷ್ಟು ತೀಟೆ ಮಾಡ್ತಾಯಿಲ್ಲ ಅಂತಂದರೆ ತುಂಬ ತೀಟೆ ಮಾಡ್ತಿದ್ಲು. ಇವಾಗ ನನ್ನ ಮಗಳನ್ನ ಅಂಗನವಾಡಿಗೆ ಕಳ್ಸಾಯಿತು. ಆದರೆ ಮನೇಲಂತೂ ಯಾವ ಕೆಲಸನೂ ಮುಗ್ದಿಲ್ಲ. ಅವಳನ್ನ ರೆಡಿ ಮಾಡಿ ಕಳ್ಸೋದೇ ಆಯಿತು, ನಾನು ನಮ್ಮಮ್ಮ ಇಬ್ಬರೂ. ಮನೆ ಫುಲ್ಲು ಎಲ್ಲ ಐಟಮ್ಸು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಇದೆ. ಅವಳು ನೆನ್ನೆ ಡ್ಯಾನ್ಸ್ಗೆ ಹಾಕ್ಕೊಂಡಿದ್ವಿ ಫ್ರಾಕ್ ಕೂಡ ಚೇಂಜ್ ಮಾಡಿದ್ದು ಕೂಡ ಇಲ್ಲೇ ಇದೆ ಹಂಗೇನೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ನನ್ನ ಮಗಳು ಮನೇಲಿರೋವರೆಗೂ ಯಾವ ಕೆಲಸನೂ ನಮಗಾಗೋದಿಲ್ಲ. ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದೇ ಆಗುತ್ತೆ ಅಂಗನವಾಡಿಗೆ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡೋಷ್ಟರಲ್ಲಿ ನಮಗೆ ತುಂಬ ಟೈಮ್ ಬೇಕು. ಪೂರ್ತಿ ಮನೆ ಗಲೀಜಾಗ್ಬಿಟ್ಟಿದೆ. ತೊಳೆದಿರೋ ಪಾತ್ರೆ ಕೂಡ ಹಾಗೇನೆ ಇದೆ, ಇನ್ನೂ ಏನು ಜೋಡಿಸು ಇಲ್ಲ ಪಾತ್ರೆನೂ ಕೂಡ. ಒಂದು ಕಡೆ ತೊಳೆದಿರೋ ಪಾತ್ರೆ ಎಲ್ಲ ಒಳಗಡೆ ಇದೆ, ಅದನ್ನು ಜೋಡಿಸಿಲ್ಲ. ಇನ್ನೊಂದು ಕಡೆ ಬಂದು ಇಲ್ಲಿ ತೊಳಿಬೇಕಾಗಿರೋ ಪಾತ್ರೆ ಎಲ್ಲ ತೊಳೆಯೋ ಹತ್ರ ಹಾಕಿದ್ದಾರೆ ನಮ್ಮಮ್ಮ. ಮತ್ತು ಬಟ್ಟೆ ಒಂದು ಸ್ವಲ್ಪ ಇದೆ ಒಗೆಯೋದು, ಅದನ್ನು ಕೂಡ ಎಲ್ಲ ಇವಾಗ ಒಗ್ದಾಕಬೇಕು. ಸೊ ಈ ಕೆಲಸಗಳೆಲ್ಲ ಆಗೋಷ್ಟರಲ್ಲಿ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನಮಗೆ. ಆದರೆ ಅವಳು ಅಂಗನವಾಡಿಯಿಂದ ಬರೋಷ್ಟರಲ್ಲಿ ನಾವು ಕೆಲಸಗಳನ್ನ ಮುಗಿಸ್ಕೋಬೇಕು. ಇಲ್ಲಾಂತಂದರೆ ಬಂದಮೇಲೆ ಯಾವ ಕೆಲಸನೂ ಆಗೋದಿಲ್ಲ. ಅವಳ ಜೊತೆ ಆಟಾಡೋದೇ ಆಗ್ತಾ ಇರುತ್ತೆ ನಮಗೆ. ಯಾಕೆಂದ್ರೆ ಅವಳು ನಾನ್ ಸ್ಟಾಪ್ ಮಾತಾಡ್ತಿರ್ತಾಳೆ, ಆಮೇಲೆ 1 ನಿಮಿಷ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಇವಾಗ ಈಚೆಗಡೆ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲನೂ ಜೋಡಿಸ್ಬಿಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಸೊ ಇದು ಬಂದು ಸಿಂಪಲ್ಲಾಗಿ ಒಂದು ಕಬೋರ್ಡ್ ಇಟ್ಕೊಂಡಿದ್ದೀವಿ ನಾವು ಪಾತ್ರೆ ಎಲ್ಲ ತೊಳೆದಿದ್ದು ಇಟ್ಕೊಳ್ಳೋದಕ್ಕೆ. ಯಾಕಂತಂದರೆ ನಮ್ಮದು ಹೆಂಚಿನ ಮನೆ ಆಗಿರೋದ್ರಿಂದ ಧೂಳು ಉದುರುತ್ತಾನೆ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಈ ಥರ ಕಬೋರ್ಡಲ್ಲಿ ಮತ್ತು ಈ ಥರ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀವಿ. ಸ್ಟ್ಯಾಂಡ್ಗೂ ಕೂಡ ಈ ಥರ ಕವರ್ ಕಟ್ಟಿಟ್ಟಿದ್ದೀವಿ. ಯಾಕಂತಂದರೆ ಒಂದೊಂದು ಸಲ ಜೋರಾಗಿ ಗಾಳಿ ಬೀಸಿದ್ರೆ ಅದು ಒಂದೇ ಸಲ ಬಂದು ಪಾತ್ರೆಗೆಲ್ಲ ತುಂಬಿಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ನಮ್ಮ ಮನೇಲಿ ಧೂಳು ಉದ್ರೋ ಅಂಥದ್ದು ಏನಾದರೂ ನಾವು ಇಟ್ಟಿದ್ರೆ ಅಲ್ಲಿ ಉದ್ರಬಾರ್ದು ಅನ್ನೋ ಥರ ಈ ಥರ ಕವರ್ ಕಟ್ಟೆ ಇಟ್ಕೊಂಡಿರ್ತೀವಿ ಜಾಸ್ತಿ.
ಮತ್ತು ಹಾಗೆ ನಾವು ಯಾವಾಗಲೂ ಯೂಸ್ ಮಾಡೋಂಥ ಪಾತ್ರೆಗಳು ಸಾಂಬಾರು ಮಾಡೋದಕ್ಕೆ ಈ ಥರದಕ್ಕೆಲ್ಲ ಸೊ ಈ ಥರ ಮೇಲ್ಗಡೆ ಒಂದು ಹಲ್ಗೆ ಇಟ್ಕೊಂಡು ಅದ್ರ ಮೇಲ್ಗಡೆ ಜೋಡಿಸ್ಕೊತೀವಿ. ಬೇರೆ ಇನ್ನೇನು ಪಾತ್ರೆ ಸ್ಟ್ಯಾಂಡ್ ಅಂತ ಎಲ್ಲ ಏನೂ ಇಟ್ಕೊಂಡಿಲ್ಲ, ಇಷ್ಟೇ ಪಾತ್ರೆ ಜೋಡ್ಸೋಕೆ ಇಟ್ಕೊಂಡಿರೋದು. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಹಿಂದೆಗಡೆ ಇರೋವಂಥ ಇತ್ತಲು. ಸೊ ನೀರಿತ್ತಂತ ಹೇಳಿ ಅದನ್ನು ಹಾಗೇ ಗಿಡಕ್ಕೆ ಚೆಲ್ಲಿದೆ. ಸೊ ಇವಾಗ ಇದೆಲ್ಲ ಮುಗೀತು. ಇದಾದಮೇಲೆ ನೆಕ್ಸ್ಟು ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊಬೇಕು. ನಮ್ಮಮ್ಮ ಇನ್ನೇನು ಬಟ್ಟೆ ಹಾಕ್ಕೊತಾ ಇದ್ದಾರೆ. ಸೊ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಮನೆ ಕ್ಲೀನ್ ಮಾಡಿಕೊಂಡು. ನಮಗಂತೂ ಮನೆ ಕ್ಲೀನ್ ಆಗೋದ್ರೆ ಬೇಗ ರೆಸ್ಟ್ ಮಾಡ್ಬೋದು ಆರಾಮಾಗೆ. ನಮ್ಮಮ್ಮ ಬಟ್ಟೆ ಇನ್ನೇನು ಒಗ್ದಾಯಿತು, ಇನ್ನೊಂದು 2 ಇದೆ ಅಷ್ಟೇನೆ. ಅಷ್ಟರಲ್ಲಿ ನಾನು ಒಳಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ, ಇವ್ರ ಬಟ್ಟೆ ಒಗ್ದಾಗಷ್ಟರಲ್ಲಿ. ಹಾಗೆಯೇ ಇದೊಂದೆರಡು ಜಾಲಿಸಿ ಬಟ್ಟೆ ಒಣಗಾಕಾದರೆ ಮನೆ ಒಂದು ಒರೆಸ್ಕೋಬೇಕು. ಸೊ ಅದೊಂದು ಕೆಲಸ ಆದರೆ ಅದಾದಮೇಲೆ ನೆಕ್ಸ್ಟು ಪೂಜೆ. ಇವಾಗ ಹೊರಗಡೆ ನಮ್ಮಮ್ಮ ಬಟ್ಟೆ ಎಲ್ಲ ಜಾಲ್ಸಾಕ್ಬಿಟ್ಟು ಬಂದರು. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ಕಸ ಎಲ್ಲ ಗುಡಿಸಿ ಎಲ್ಲ ಐಟಮ್ಸ್ಗಳೆಲ್ಲ ಎತ್ತಿಟ್ಟು ಕ್ಲೀನ್ ನೀಟಾಗಿ ರೆಡಿ ಮಾಡಿಟ್ಟಿದ್ದೆ. ಸೊ ಇನ್ನೇನು ಇವರು ಮನೆ ಒರೆಸ್ಕೊಬಿಡ್ಲಿ, ನಾನು ಇರೋ ಬಟ್ಟೆ ಎಲ್ಲ ಒಣಗಾಕೊಳ್ಳೋಣ ಅಂತೇಳಿ ನಮ್ಮಮ್ಮ ಮನೆ ಒರ್ಸೋಕ್ಕೆ ಬಂದರು. ಇದೊಂದು ಚಿಕ್ಕ ಬೆಡ್ರೂಮು ನಮ್ಮಪ್ಪ ಮತ್ತು ನಮ್ಮಮ್ಮಂದು ಒಳಗಡೆ. ಸೊ ಇದೊಂದು ರೂಮ್ ಥರ ಏನಲ್ಲ, ಸೊ ಹಾಗೇನೇ ಓಪನ್ ಆಗೇನೆ ಇದೆ. ಬಟ್ ಇದು ಈ ಕಡೆ ಒಂದು ಡೋರ್ ಇದೆ. ಸೊ ನಮಗೆ ಅದರಿಂದ ಸೊ ಇದು ಒಳಗಡೆ ಫುಲ್ಲು ರೂಮ್ ಥರನೇ. ಹಾಗೆ ಇಲ್ಲೇ ಕೂಡ ನಮಗೆ ದೇವ್ರ ಗೂಡು ಕೂಡ ಇರೋದು. ಈ ಕಡೆ ಬಾಗಿಲಿದೆ ಅಲ್ವಾ, ಸೊ ಹಾಗಾಗಿ ಅಲ್ಲೆಲ್ಲ ಏನು ಡೋರೆಲ್ಲ ಏನೂ ಮಾಡಿಸಿಲ್ಲ. ಹಾಗೆಯೇ ಇನ್ನೊಂದು ಏನಂತ ಅಂದರೆ, ನಾವಿವಾಗ ಇರೋ ಮನೆ ಬಂದು ತುಂಬ ಹಳೆ ಮನೆ, 150 ವರ್ಷ ಹಿಂದೆ ಮನೆ ನಾವಿರೋದು. ಆದರೆ ಇದೇ ಮನೆನ ನಾವು ತುಂಬ ಸಲ ಆಲ್ಟ್ರೇಷನ್ ಮಾಡಿ ಸೊ ಮೇಂಟೈನ್ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಈ ಮನೆನ ಬಿಡಿಸಿ ಬೇರೆ ಮನೆ ಕಟ್ಟೋದು ನಮ್ಮ ಅಪ್ಪಾಜಿಗೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಇದೇ ಮನೇಲಿ ಇರಬೇಕನ್ನೋದು ಅವ್ರಿಗೆ ಆಸೆ. ಅದಕ್ಕೆ ಯಾವಾಗ ಏನೇನು ಚೇಂಜಸ್ ಮಾಡಿಸ್ಬೇಕಂತ ಅನಿಸ್ತಾ ಇರುತ್ತೋ ಸೊ ಅವಾಗೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಈ ಮನೆನ ನಾವು ಇಟ್ಕೊಂಡಿದ್ದೀವಿ. ಮತ್ತು ಹಾಗೆಯೇ ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಸೊ ಇದೇ ಮನೆ ಸಾಕಂತ ಹೇಳಿ ಸೊ ನಾವು ಅದೇ ಮನೆ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಕ್ಲೀನಾಗಿ ಎಲ್ಲ ಆದಮೇಲೆ ಮನೇಲೆಲ್ಲ ಸಂಜೆ ಪೂಜೆ ಮಾಡಿ ಕೂಡ ಆಯಿತು. ಹಾಗೆಯೇ ನಮ್ಮೂರಲ್ಲಿ ಚುಂಚನಗಿರಿ ಅಪ್ಪನ ಸಭೆ ಇತ್ತು ಇವತ್ತು. ಏನಂತ ಅಂದರೆ ಚುಂಚನಗಿರಿ ಅಪ್ಪನ ಸಭೆ ಬಂದ್ಬಿಟ್ಟು ಬುಧವಾರ ಇದ್ದಿದ್ದು, ಗುರುವಾರ ತೇರು ಎಳಿತಾರೆ. ಅದ್ರ ಹಿಂದ್ಲು ದಿನ ಈ ಥರ ನಮ್ಮೂರಲ್ಲಿ ಎಲ್ಲ ಪ್ರತಿಯೊಂದು ಮನೆಗೂ ಊಟಕ್ಕೆ ಹೇಳಿ ಪ್ರತಿಯೊಬ್ಬರು ಇಲ್ಲೇ ಊಟಕ್ಕೆ ಬರ್ತಾರೆ. ಇಲ್ಲೇ ಅಡುಗೆ ಎಲ್ಲ ಮಾಡಿ ಹಾಗೆಯೇ ಪೂಜೆ ಮಾಡೋವಂಥದ್ದು. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಊರಿನ ಜನಕ್ಕೆ. ಹಾಗೆಯೇ ಈ ಅಡುಗೆಗೆಲ್ಲ ಊರಿನವ್ರು ಕೂಡ ಎಲ್ಲನೂ ಕೊಟ್ಟಿರ್ತಾರೆ. ಇವಾಗ ಅಕ್ಕಿ ಆಗಿರ್ಬೋದು, ಮತ್ತು ಹಾಗೆಯೇ ಉಡಿ, ಹುಣ್ಸೆಹಣ್ಣು, ಸೊ ಈ ಥರ ತರಕಾರಿ. ಸೊ ಅವ್ರ ಹತ್ರ ಏನೇನು ಕೊಡ್ಬೋದಂತ ಇರುತ್ತೋ ಅದನ್ನೆಲ್ಲ ಪ್ರತಿಯೊಬ್ಬರೂ ತಂದು ಕೊಡ್ತಾರೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇನೆ ಎಲ್ರಿಗೂ ಅಡುಗೆ ಮಾಡೋವಂಥದ್ದು. ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರವರೆಲ್ಲ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ವಿಡಿಯೋ ಮಾಡಿದ್ದು ನಾನಂತೂ ಅಲ್ಲ, ನಮ್ಮ ಅಮ್ಮನೇ ಹೋಗಿ ಮಾಡ್ಕೊಬಂದಿದ್ದು. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ ಮನೇಲಿ, ಅಷ್ಟರಲ್ಲಿ ಹೋಗಿ ವಿಡಿಯೋ ಮಾಡ್ಕೊಬರ್ತೀನಿ ನಾನು, ಇಲ್ಲೆಲ್ಲ ಪೂಜೆ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಹೋಗಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಬಂದರು. ಏನೋ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲರೂ ನನ್ನ ಲಾಗ್ಗೆ ಹಾಯ್ ಹೇಳ್ತಾಯಿದ್ರು. ಸೊ ಇವರೆಲ್ಲ ನಮ್ಮ ಊರಿನ ಜನ. ಇದು ನೈಟ್ ಮಾಡೋವಂಥದ್ದು ಪೂಜೆ ಎಲ್ಲ. ಸೊ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆಯೇ ನಾನು ಈ ಪೂಜೆಗೆ ಆಲ್ಮೋಸ್ಟು ಬಂದೇ ಇಲ್ಲ, ತುಂಬ ವರ್ಷ ಆಗಿತ್ತು ಈ ಥರ ಬಂದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ನೋಡೋದಕ್ಕೆ. ಹಾಗೆಯೇ ನಮ್ಮೂರವರೆಲ್ಲ ಸ್ವಲ್ಪ ಹಾಯ್ ಎಲ್ಲ ಹೇಳಿ ಸೊ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಈ ವಿಡಿಯೋ ಮಾಡಬೇಕಾದ್ರೆ. ಅದೊಂದು ಖುಷಿ ಆಯಿತು.
ಇವಾಗ ಮಾತಾಡಿದವ್ರು ಬಂದ್ಬಿಟ್ಟು ಗಂಗಾಧರ್ ಅಂತ ಹೇಳಿ ಅವ್ರ ಹೆಸರು. ಅವ್ರು ಕೂಡ ನಮ್ಮೂರಲ್ಲಿ ಒಬ್ಬರು ಯಜಮಾನ್ರು ಥರ. ಸೊ ನಮ್ಮಪ್ಪ ಇವಾಗ ಮಾತಾಡಿದ್ದು ಈ ಥರ ತುಂಬ ಜನ ಯಜಮಾನ್ರುಗಳು ಅಂತ ಇರ್ತಾರೆ. ಸೊ ಇವರು ಒಬ್ಬರು ಅದರಲ್ಲಿ. ಈ ಪೂಜೆನ ಅವರು ಕೂಡ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು. ಸೊ ಅವ್ರು ಮಾತಾಡಿದ್ದು ನಿಮಗೆ ಎಷ್ಟು ಕೇಳಿಸ್ತೋ ಗೊತ್ತಿಲ್ಲ ನನಗೆ ತಮಟೆ ಶಬ್ದದಲ್ಲಿ, ಆದರೆ ಸ್ವಲ್ಪ ಆದರೂ ಕೇಳಿಸ್ತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅವ್ರು ಮಾತಾಡಿದ್ದನ್ನು ನನಗೆ ಮ್ಯೂಟ್ ಮಾಡೋಕ್ಕೆ ಕೂಡ ಅಷ್ಟು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡ್ದೇನೆ ಹಾಗೇ ಹಾಕಿದ್ದೀನಿ. ಅದು ಚೆನ್ನಾಗಿರಲ್ಲ ನಾನು ಮ್ಯೂಟ್ ಮಾಡೋದ್ರಿಂದ. ಸೊ ಅವ್ರು ಮಾತಾಡಿರೋದು ಅಟ್ಲೀಸ್ಟ್ ಸ್ವಲ್ಪನಾದ್ರು ಕೇಳಿಸಿ ಅರ್ಥ ಆಗುತ್ತಲ್ವ ಅಂಥೇಳಿ ಹಾಗೆಯೇ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಪೂಜೆಗೂ ಅಷ್ಟೇನೆ ಅವಾಗಿನ್ನೂ ರೆಡಿ ಮಾಡ್ಕೊತಾ ಇದ್ರು. ಸೊ ಇನ್ನೂ ಪೂರ್ತಿಯಾಗಿ ಪೂಜೆಗೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಮತ್ತು ಈ ಪೂಜೆನ ನಡೆಸೋಂಥದ್ದು ಇವಾಗ ಊರುಗಳಲ್ಲಿ ಜೋಗಪ್ಪ ದಾಸಪ್ಪ ಈ ಥರ ಎಲ್ಲ ಇರ್ತಾರೆ. ಸೊ ಇದನ್ನು ನಡೆಸೋಂಥದ್ದು ಜೋಗಪ್ಪ ಅಂತ ಇರ್ತಾರಲ್ಲ, ಸೊ ಆ ಒಕ್ಕಲಿಗರು ಬಂದ್ಬಿಟ್ಟು ಈ ಪೂಜೆನ ನಡೆಸೋಂಥದ್ದು. ತುಂಬ ಚೆನ್ನಾಗಿ ನಡೆಸ್ತಾರೆ ಇದನ್ನೆಲ್ಲ. ಪೂಜೆ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ದೇವರಿಗೆ ವೆಜ್ ನಾನ್ ವೆಜ್ ಎರಡೂ ಮಾಡ್ಬೋದು. ಆದರೆ ಇಲ್ಲಿ ವೆಜ್ ಮಾಡಿದ್ದಾರೆ, ನಾನ್ ವೆಜ್ ಎಲ್ಲ ಏನೂ ಮಾಡಿಲ್ಲ. ಯಾಕೆಂತಂದರೆ ಪೂರ್ತಿ ಊರಿಗೆ ಊಟ ಹಾಕ್ಬೇಕಲ್ವ. ಸೊ ಹಾಗಾಗಿ ಪ್ರತಿ ವರ್ಷನೂ ವೆಜ್ಜೇ ಮಾಡೋದು, ನಾನ್ ವೆಜ್ ಏನೂ ಮಾಡೋದಕ್ಕೆ ಹೋಗಲ್ಲ. ಇನ್ನೂ ಒಂದು ಕಡೆ ಮಾಡ್ತಾರೆ, ಅಲ್ಲಿ ಬಂದು ನಾನ್ ವೆಜ್ನ ಮಾಡ್ತಾರೆ. ಇಲ್ಲಿ ಪೂರ್ತಿ ಎಲ್ಲರಿಗೂ ಊರಿನ ಜನಕ್ಕೆಲ್ಲ ವೆಜ್ ಊಟನೇ ಮಾಡೋ ಅಂಥದ್ದು. ಸೊ ಇವಾಗ ಇನ್ನೇನು ಪೂರ್ತಿ ಎಲ್ಲ ರೆಡಿ ಆಗ್ತಾ ಇದೆ. ಪೂರ್ತಿ ಎಲ್ಲ ದೇವ್ರುಗಳನ್ನೆಲ್ಲ ಜೋಡಿಸಿ ಇವಾಗ ಹೂ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಊರಿನ ಎಂಟ್ರೆನ್ಸಲ್ಲೇ ಪೂಜೆ ಮಾಡೋವಂಥದ್ದು. ಇಲ್ಲಿ ನಮ್ಮೂರಲ್ಲಿ ಎಂಟ್ರೆನ್ಸಲ್ಲೇ ಹಳ್ಳಿ ಮರ ಇದೆ. ಸೊ ಆ ಹಳ್ಳಿ ಮರದ ಕೆಳಗಡೆನೇ ಎಲ್ಲ ದೇವರುಗಳನ್ನೂ ಇಟ್ಟು ಪೂಜೆ ಮಾಡ್ತಾರೆ. ಈ ಪೂಜೆ ಎಲ್ಲ ನಡೆದಿದ್ದು ನನ್ನ ಮಗಳು ಡ್ಯಾನ್ಸ್ ಫಂಕ್ಷನ್ ಇತ್ತಲ್ವ. ಸೊ ಅದಾಗಿದ್ದು ನೆಕ್ಸ್ಟ್ ಡೇಗೆ ಈ ಫಂಕ್ಷನ್ ಇದ್ದಿದ್ದು. ಇದಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಆ ಡ್ಯಾನ್ಸ್ ಫಂಕ್ಷನ್ ಎಲ್ಲ ಇತ್ತಲ್ವ ಸ್ಕೂಲ್ ಹೊರಾಂಡದಲ್ಲಿ. ಸೊ ಈ ಫಂಕ್ಷನ್ ಕೂಡ ಡ್ಯಾನ್ಸ್ ಹೊರಾಂಡದ ಏನು ನಡೀತು ಇದೂ ಅಲ್ಲೇ ಕೂಡ ಅದೇ ಹೊರಾಂಡದಲ್ಲಿ ಸ್ಕೂಲ್ ಹತ್ರನೇ ನಡೆಯುವಂಥದ್ದು. ಅಲ್ಲೇ ಹಳ್ಳಿ ಮರ ಕೂಡ ಇರೋವಂಥದ್ದು. ಸೊ ಇವಾಗ ಎಲ್ಲರೂ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಗೈಸ್ ಆವಾಗಲೇ ಹೇಳಿದ್ನಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇನ್ನೇನು ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಆಗ್ತಾ ಇದೆ. ಸೊ ಎಲ್ಲ ಪೂಜೆ ಸಾಮಾನುಗಳು ಕೂಡ ಇಟ್ಟಿದ್ದಾರೆ. ಇನ್ನು ಊಟ ಒಂದು ಸೊ ಅಲ್ಲಿ ದೇವರ ಹತ್ರ ಇಡೋದು ಬ್ಯಾಲೆನ್ಸ್ ಇತ್ತು. ಊಟ ಎಲ್ಲ ಇಟ್ಟಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ.
ಇವಾಗ ಪೂಜೆ ಎಲ್ಲ ಮುಗೀತು. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಬ್ಬರಿಗೂ ಊಟ ಕೊಡೋವಂಥದ್ದು. ಅಲ್ಲೆಲ್ಲ ಪೂಜೆ ಆಗಿ ಸೊ ತೀರ್ಥ ಎಲ್ಲ ಹಾಕ್ತಾರೆ ಊಟಕ್ಕೆಲ್ಲ. ಆ ತೀರ್ಥ ಎಲ್ಲ ಹಾಕಾದ್ಮೇಲೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಊಟಕ್ಕೆ ಕೊಡ್ತಾರೆ. ಹಾಕ್ಬೇಕಂತೆ ಅವಳಿಗೆ. ಊಟಕ್ಕೆ ಅನ್ನ ಸಾಂಬಾರು ಅಂತೇಳಿ ಮಾಡಿದರು. ಹಾಗೆಯೇ ಇದು ಅಲ್ಲಿ ದೇವ್ರ ಹತ್ರ ಇಟ್ಟಿದ್ರಲ್ಲ ಪ್ರಸಾದ, ಅದು ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಹಾಕ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಏನು ದೇವ್ರ ಮುಂದೆ ಇಟ್ಟಿದ್ರು ಅದನ್ನು. ಹಾಗೆಯೇ ಪಾಯಸ ಬೂಂದಿ ಕೂಡ ಮಾಡಿಸಿದ್ರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ದೇವಸ್ಥಾನಕ್ಕೆ ಅಂತ ಹೇಳಿ ಏನಾದರೂ ಊಟ ಮಾಡಿಸಿದಾಗ ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಈ ಥರ ಪ್ರಸಾದ ತಿನ್ನೋಂಥದ್ದು.